ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್. ಕನ್ನಡ ಚಿತ್ರರಂಗದಲ್ಲಿ ಈಗಿನ ನಟರಿಗಿಂತ ಹೆಚ್ಚಾಗಿ ಜನರು ಇಷ್ಟಪಡೋದು ಆಗಿನ ಕಾಲದ ಲೆಜೆಂಡ್ಗಳನ್ನ. ಡಾಕ್ಟರ್ ರಾಜ್ಕುಮಾರ್ ಇಂದ ಹಿಡಿದು ಡಾಕ್ಟರ್ ವಿಷ್ಣುವರ್ಧನ್, ಡಾಕ್ಟರ್ ಅಂಬರೀಶ್, ಶಂಕರ್ ನಾಗ್, ಟೈಗರ್ ಪ್ರಭಾಕರ್, ಅನಂತ್ ನಾಗ್, ಹೀಗೆ ಹೇಳ್ತಾ ಹೋದ್ರೆ ಎಲ್ಲಾ ಹಳೆಯ ನಟರ ಹೆಸರನ್ನು ಹೇಳ್ಬೋದು. ಯಾಕೆ ಜನ ಅವರನ್ನ ಇಷ್ಟಪಡ್ತಾರೆ ಅಂದ್ರೆ ಅದಕ್ಕೆ ಕಾರಣ ಸಿನಿಮಾದಿಂದ ಆಚೆಗೂ ಅವರ ಸರಳತೆ ಹಾಗೂ ನಡತೆ. ಈ ಪೈಕಿ ಡಾಕ್ಟರ್ ಅಂಬರೀಶ್ ಅವರ ಬಗ್ಗೆ ಹೇಳೋದೇ ಬೇಡ. ಕಲಿಯುಗ ಕರ್ಣ ಅಂತ ಕರೆಸಿಕೊಳ್ತಾ ಇದ್ದ ಅಂಬಿ ಅದೆಷ್ಟೋ ಜನರಿಗೆ ಸಹಾಯ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಸಿನಿರಂಗದಲ್ಲಿ ಉದಯೋನ್ಮುಖ ಪ್ರತಿಭೆಗಳಿಗೆ ಅಂಬರೀಶ್ ಅವರು ನೀಡ್ತಾ ಇದ್ದ ಪ್ರೋತ್ಸಾಹ ಹೇಗಿತ್ತು ಅನ್ನೋದಕ್ಕೆ ಇಂದು ಕನ್ನಡದ ಟಾಪ್ ನಟರೇ ಸಾಕ್ಷಿ. ಅಂಬಿ ಬೆಂಬಲ ಪಡೆದ ನಟರು ಯಾರು, ಅವರೆಲ್ಲರ ಕೆರಿಯರ್ಗೆ ಈ ಸಹಕಾರ ಹೇಗೆ ಪ್ಲಸ್ ಪಾಯಿಂಟ್ ಆಯ್ತು ಅನ್ನೋದನ್ನ ಹೇಳ್ತಾ ಹೋಗ್ತೀನಿ. ಈ ಗ್ಯಾಪ್ನಲ್ಲಿ ನೀವು ಮಿನಿಟ್ ಮೇಡ್ ಚಾನಲ್ ಅನ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಡಾಕ್ಟರ್ ಅಂಬರೀಶ್ ಮಂಡ್ಯದ ಗಂಡು ಅಂತಲೇ ಖ್ಯಾತಿ ಹೊಂದಿದ್ದ ಇವರು ಸಿನಿಮಾಗಿಂತ ಹೆಚ್ಚಾಗಿ ಸಿನಿಮಾದಿಂದ ಹೊರಗೆ ತುಂಬಾ ಹೆಸರು ಮಾಡಿದವರು. ಮಾತು ಹೊರಟಾದ್ರೂ ಮನಸ್ಸು ಮೃದು ಅನ್ನೋ ಹಾಗೆ ಎಷ್ಟೇ ಜೋರಾಗಿ ಮಾತಾಡಿದ್ರೂ ಕೊನೆಗೆ ಸಹಾಯಕ್ಕೆ ನಿಲ್ತಾ ಇದ್ದಿದ್ದು ಅಂಬರೀಶ್ ಅವರೇ. ಇದೇ ಕಾರಣಕ್ಕೆ ಅವರನ್ನ ಇಂದಿಗೂ ಜನರು ಮನಸ್ಸಿನಲ್ಲಿಟ್ಕೊಂಡಿರೋದು. ಅದೊಂದು ಕಾಲ ಇತ್ತು, ಚಿತ್ರರಂಗದ ಯಾವುದೇ ಸಮಸ್ಯೆ ಇದ್ರೂ ಅದನ್ನ ಬಗೆಹರಿಸೋದು ಅಂಬಿ ಮಾತ್ರ ಅನ್ನೋದು. ಅದೆಷ್ಟೋ ಸಮಸ್ಯೆಗಳು ನಟ ನಟಿಯರ ವೈಯಕ್ತಿಕ ಸಮಸ್ಯೆಯಿಂದ ಹಿಡಿದು ಇತರೆ ಸಮಸ್ಯೆಗಳ ತನಕ ಅಂಬರೀಶ್ ಅವರು ಇತ್ಯರ್ಥ ಮಾಡಿದ ಉದಾಹರಣೆಗಳು ಸಾಕಷ್ಟಿವೆ. ಇದರ ಜೊತೆಗೆ ಕನ್ನಡದ ಇಂದಿನ ಸ್ಟಾರ್ಗಳು ಶ್ರಮ ಪಡ್ತಾ ಇದ್ದ ಹೊತ್ತಲ್ಲಿ ಅವರಿಗೆ ಜೊತೆಯಾಗಿ ಒಗ್ಗೂಡಿ ಸಿನಿಮಾ ಮಾಡಿ ಅವರ ಕೆರಿಯರ್ಗೆ ಒಂದು ಪುಷ್ ಕೊಟ್ಟಿದ್ರು. ಇಂದು ಅದೇ ಸ್ಟಾರ್ಗಳೇ ಕನ್ನಡ ಚಿತ್ರರಂಗದಲ್ಲಿ ಅತ್ಯಂತ ಬೇಡಿಕೆಯ ನಟರಾಗಿರೋದು ಹಾಗೂ ಹೊರ ರಾಜ್ಯಗಳಲ್ಲೂ ಹೆಸರನ್ನ ಮಾಡಿರೋದು. ಈ ಲಿಸ್ಟ್ನಲ್ಲಿರೋ ಮೊದಲ ಸ್ಟಾರ್ ಅಂದ್ರೆ ಅದು ನಟ ದರ್ಶನ್. ಹಲವು ಸಿನಿಮಾ ಹಾಗೂ ಧಾರಾವಾಹಿಗಳಲ್ಲಿ ಸಣ್ಣ ಪುಟ್ಟ ಪಾತ್ರಗಳನ್ನ ಮಾಡಿ ಕಷ್ಟಪಡ್ತಾ ಇದ್ದ ದರ್ಶನ್ಗೆ ಮೆಜೆಸ್ಟಿಕ್ ಸಿನಿಮಾ ಬ್ರೇಕ್ ಕೊಡ್ತು. ಅದಾದ ನಂತರದ ಸಿನಿಮಾಗಳು ಕೂಡ ಕೈ ಹಿಡಿತಾ ಬಂದ್ವು. ಈ ಹೊತ್ತಲ್ಲಿ ಕರ್ನಾಟಕ ಗುರುತಿಸುವ ಮಟ್ಟಿಗೆ ಬೆಳೆದ ಯುವ ನಟ ಆಗಿದ್ದ ದರ್ಶನ್ಗೆ ಅಣ್ಣಾವ್ರು ಅನ್ನೋ ಸಿನಿಮಾ ಮೂಲಕ ಅಂಬರೀಶ್ ಜೊತೆ ಆಗ್ತಾರೆ. ತಮಿಳಿನ ದಳಪತಿ ಸಿನಿಮಾದ ರಿಮೇಕ್ ಆಗಿದ್ರು ರೆಬೆಲ್ ಸ್ಟಾರ್ಡಮ್ನಿಂದ ಈ ಸಿನಿಮಾ ಎಲ್ಲರ ಗಮನ ಸೆಳೆದಿರುತ್ತೆ. ಅದು ಅಲ್ಲದೆ ಸುಹಾಸಿನಿ, ಕನಿಹಾರ್ ಅಂತಹ ಸ್ಟಾರ್ ನಟಿಯರು ಕೂಡ ಸಿನಿಮಾದಲ್ಲಿರ್ತಾರೆ. 2003ರಲ್ಲಿ ತೆರೆಕಂಡ ಈ ಸಿನಿಮಾಗೆ ನಿರ್ದೇಶಕ ಓಂ ಪ್ರಕಾಶ್ ರಾವ್ ಆಕ್ಷನ್ ಕಟ್ ಹೇಳಿದ್ರು. ಟೈಟಲ್, ಸ್ಟಾರ್ ಕ್ಯಾಶ್ ಸೇರಿ ಹಲವು ಕಾರಣಗಳಿಂದ ಈ ಸಿನಿಮಾ ಗಮನ ಸೆಳೆದಿದ್ರು ಬಾಕ್ಸ್ ಆಫೀಸ್ ನಲ್ಲಿ ಹೆಚ್ಚು ಕಮಾಲ್ ಮಾಡಿರಲಿಲ್ಲ. ಈ ಸಿನಿಮಾದಲ್ಲಿ ಇನ್ನೂ ಒಂದಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳಿದ್ವು. ಮೂಲ ಚಿತ್ರದಲ್ಲಿ ಮಮ್ಮೂಟಿ ಮಾಡಿದ್ದ ಪಾತ್ರವನ್ನ ಕನ್ನಡದಲ್ಲಿ ಡಾಕ್ಟರ್ ಅಂಬರೀಶ್ ನಿರ್ವಹಿಸಿದ್ರು. ಅಲ್ಲಿ ಚಿತ್ರದ ಕೊನೆಯಲ್ಲಿ ಮಮ್ಮೂಟಿಯನ್ನ ಕೊಲ್ಲೋ ಸೀನ್ ಇರುತ್ತೆ. ಆದ್ರೆ ಇಲ್ಲಿ ಕ್ಲೈಮ್ಯಾಕ್ಸ್ ಅನ್ನ ಬದಲಿಸಲಾಗಿತ್ತು. ಅಂಬಿ ಅವರ ಪಾಪ್ಯುಲಾರಿಟಿಗೆ ಹಾಗೂ ಫ್ಯಾನ್ ಬೇಸ್ ಅನ್ನ ಗಮನದಲ್ಲಿ ಇಟ್ಕೊಂಡು ದರ್ಶನ್ ಪಾತ್ರವನ್ನ ಕೊಲ್ಲುವಂತೆ ಮಾಡಲಾಗಿತ್ತು. ಇನ್ನು ಈ ಸಿನಿಮಾ ಟೈಟಲ್ ವಿಚಾರದಲ್ಲೂ ಸಾಕಷ್ಟು ಸುದ್ದಿಯಾಗಿತ್ತು. ಮೊದಲಿಗೆ ಈ ಸಿನಿಮಾಗೂ ದಳಪತಿ ಅಂತಲೇ ಹೆಸರಿಟ್ಟಿರ್ತಾರೆ. ಆದ್ರೆ ಕಾರಣಾಂತರಗಳಿಂದ ಅಣ್ಣಾವ್ರು ಅಂತ ಬದಲಿಸಲಾಗುತ್ತೆ. ಆದ್ರೆ ಈ ಟೈಟಲ್ ಅಂಬರೀಶ್ ಅವರಿಗೆ ಇಷ್ಟ ಆಗಿರೋದಿಲ್ಲ. ಯಾಕಂದ್ರೆ ಕನ್ನಡ ಜನತೆ ಅಣ್ಣಾವ್ರು ಅನ್ನೋ ಬಿರುದನ್ನ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ನೀಡಿದೆ. ಹೀಗಿರುವಾಗ ಅದನ್ನ ಬಳಸೋದು ಸರಿಯಲ್ಲ ಅಂತ ಅಂಬಿ ಹೇಳಿರ್ತಾರಂತೆ. ಆದ್ರೆ ಕೊನೆಗೆ ಅದೇ ಟೈಟಲ್ ಫಿಕ್ಸ್ ಆಗುತ್ತೆ. ಇನ್ನು ಈ ಸಿನಿಮಾದಿಂದ ಗಟ್ಟಿಯಾದ ದರ್ಶನ್ ಹಾಗೂ ಅಂಬರೀಶ್ ಅವರ ಬಾಂಧವ್ಯ ಮುಂದೆ ಬುಲ್ಬುಲ್, ಅಂಬರೀಶ, ಕುರುಕ್ಷೇತ್ರ ಸೇರಿ ಹಲವು ಸಿನಿಮಾಗಳಲ್ಲಿ ಕೂಡ ಮುಂದುವರಿಯುತ್ತೆ. ಇನ್ನೊಬ್ಬ ನಟ ಅಂದ್ರೆ ಅದು ಕಿಚ್ಚ ಸುದೀಪ್. ಇವರಿಬ್ಬರ ನಟನೆಯ ವೀರ ಪರಂಪರೆ ಸಿನಿಮಾ ರಿಲೀಸ್ ಆಗಿದ್ದು 2010ರಲ್ಲಿ. ಈ ಹೊತ್ತಿಗಾಗ್ಲೇ ಕಿಚ್ಚ ಸುದೀಪ್ ಕನ್ನಡದಲ್ಲಿ ತಮ್ಮದೇ ಒಂದು ಸ್ಟಾರ್ಡಮ್ ಅನ್ನ ಹೊಂದಿರ್ತಾರೆ ಅನ್ನೋದು ನಿಜವೇ. ಆದ್ರೆ ಲೆಜೆಂಡ್ ಅಂಬರೀಶ್ ಅವರ ಜೊತೆ ಸ್ಕ್ರೀನ್ ಶೇರ್ ಮಾಡಿದ್ದು ಅಂಬಿ ಫ್ಯಾನ್ಸ್ ಕೂಡ ಸುದೀಪ್ರಿಗೆ ಬೆಂಬಲ ನೀಡುವಂತ ಪಾಸಿಟಿವ್ ವೇವ್ ಅನ್ನ ಕ್ರಿಯೇಟ್ ಮಾಡೋದಕ್ಕೆ ದಾರಿ ಮಾಡಿಕೊಟ್ಟಿತ್ತು. ಇಲ್ಲೂ ಕೂಡ ಅಣ್ಣಾವ್ರು ಸಿನಿಮಾದ ಹಾಗೆ ಅಂಬಿ ಹಾಗೂ ಸುದೀಪ್ ನಡುವಿನ ಬಾಂಧವ್ಯದ ಮೇಲೆ ಹೆಚ್ಚು ಫೋಕಸ್ ಮಾಡಿದ ಕಾರಣ ಚಿತ್ರ ಎಲ್ಲರ ಗಮನ ಸೆಳೆದಿತ್ತು. ಖ್ಯಾತ ನಿರ್ದೇಶಕ ಎಸ್ ನಾರಾಯಣ್ ಅವರ ನಿರ್ದೇಶನ ಇದ್ದ ಈ ಸಿನಿಮಾದ ಕೆಲ ಹಾಡುಗಳು ಕೂಡ ಗಮನವನ್ನ ಸೆಳೆದಿತ್ತು. ಬಾಕ್ಸ್ ಆಫೀಸ್ ನಲ್ಲಿ ದೊಡ್ಡ ಸಂಚಲನ ಮೂಡಿಸದೇ ಇದ್ರೂ ಇಬ್ಬರು ಸ್ಟಾರ್ಗಳ ಫ್ಯಾನ್ಸ್ಗೆ ಈ ಸಿನಿಮಾ ಹಿಡಿಸಿತ್ತು. ರೆಬೆಲ್ ಸ್ಟಾರ್ ಜೊತೆಗಿನ ಸುದೀಪ್ರ ಸ್ನೇಹ ಹಾಗೂ ಒಡನಾಟ ಅಂಬಿ ನಿಂಗೆ ವಯಸ್ಸಾಯ್ತು ಅನ್ನೋ ಸಿನಿಮಾದಲ್ಲೂ ಕೂಡ ಮುಂದುವರೆದಿತ್ತು. ಈ ಲಿಸ್ಟ್ ನಲ್ಲಿರೋ ಇನ್ನೊಬ್ಬ ಸ್ಟಾರ್ ಅಂದ್ರೆ ಅದು ರಾಕಿಂಗ್ ಸ್ಟಾರ್ ಯಶ್. ನವೀನ್ ಕುಮಾರ್ ಆಗಿದ್ದವರು ನಟ ಯಶ್ ಆಗಿ ಇಂದು ನ್ಯಾಷನಲ್, ಇಂಟರ್ನ್ಯಾಷನಲ್ ಲೆವೆಲ್ಗೆ ಪಾಪ್ಯುಲಾರಿಟಿ ಹೊಂದೋ ಮಟ್ಟಕ್ಕೆ ಬೆಳೆದಿದ್ದಾರೆ ಅಂದ್ರೆ ಅದರಲ್ಲಿ ಅವರ ಡೆಡಿಕೇಶನ್ ಎಷ್ಟಿದೆ ಅನ್ನೋದು ಎಲ್ರಿಗೂ ಗೊತ್ತಿರೋದೆ. ಆದ್ರೆ ಕಷ್ಟಪಡೋ ಹೊತ್ತಲ್ಲಿ ಬೆನ್ನೆಲುಬಾಗಿ ಒಂದು ದೊಡ್ಡ ಶಕ್ತಿ ಸಿಕ್ಕಿದ್ರೆ ಇನ್ನೊಂದು ಹಂತಕ್ಕೆ ಬೆಳಿಬಹುದು ಅನ್ನೋದು ಯಶ್ ವಿಚಾರದಲ್ಲಿ ಸಾಬೀತಾಯಿತು. ಯಾಕಂದ್ರೆ ಅವರ ಬೆನ್ನಿಗೆ ರೆಬೆಲ್ ಸ್ಟಾರ್ ಅಂಬರೀಶ್ ಗಟ್ಟಿಯಾಗಿ ನಿಂತಿದ್ರು. ಒಂದಾದ ನಂತರ ಒಂದು ಸಿನಿಮಾಗಳಿಂದ ಪಾಪ್ಯುಲಾರಿಟಿ ಹೆಚ್ಚಿಸಿಕೊಳ್ತಾ ಇದ್ದ ಯಶ್ ಡ್ರಾಮಾ ಅನ್ನೋ ಸಿನಿಮಾದಲ್ಲಿ ಹೀರೋ ಆಗಿ ಮಿಂಚುತ್ತಾರೆ. ಮಂಡ್ಯ ಕನ್ನಡ, ಯೋಗರಾಜ್ ಭಟ್ರ ನಿರ್ದೇಶನ ಒಂದು ಹೈಲೈಟ್ ಆದ್ರೆ ಚಿತ್ರದಲ್ಲಿ ಅಂಬಿ ಗೆಸ್ಟ್ ಅಪಿಯರೆನ್ಸ್ ಮಾಡಿದ್ದು ಕೂಡ ಇನ್ನೊಂದು ತೂಕವಾಗಿತ್ತು.
ಬೊಂಬೆ ಆಡ್ಸೋನು ಅನ್ನೋ ಹಾಡು, ಅಂಬರೀಷ್ ಅವರ ಡೈಲಾಗ್ ಎಲ್ಲವೂ ಇಂದಿಗೂ ಪಾಪ್ಯುಲರ್ ಆಗಿದೆ. ಹೀಗೆ ಅಂಬರೀಷ್ ಅವರ ಸಹಾಯ ಪಡೆದಿದ್ದ ಯಶ್ ಆ ಋಣವನ್ನ ಎಲೆಕ್ಷನ್ ನಲ್ಲಿ ತೀರಿಸ್ತಾರೆ. ಈ ಲಿಸ್ಟ್ ನಲ್ಲಿರೋ ಇನ್ನೊಬ್ಬ ಸ್ಟಾರ್ ಅಂದ್ರೆ ಅದು ರಿಯಲ್ ಸ್ಟಾರ್ ಉಪೇಂದ್ರ. ಅಂದಹಾಗೆ ಉಪೇಂದ್ರ ಅವರನ್ನ ಇಂದಿಗೂ ಜನರು ಗುರುತು ಹಿಡಿಯೋದು ಅವರ ಆರಂಭದ ಸಿನಿಮಾಗಳಾದ ಎ ಹಾಗೂ ಉಪೇಂದ್ರ ಮೂಲಕ. ಆ ಎರಡೇ ಸಿನಿಮಾಗಳ ಮೂಲಕ ಕರ್ನಾಟಕ ಮಾತ್ರವಲ್ಲದೆ ಆಂಧ್ರದಲ್ಲೂ ಉಪ್ಪಿಗೆ ಪಾಪ್ಯುಲಾರಿಟಿ ಸಿಕ್ತು. ಆರಂಭದ ದಿನಗಳಲ್ಲೇ ಉಪ್ಪಿ ಟ್ಯಾಲೆಂಟ್ ಅನ್ನ ಗಮನಿಸಿ ಅಂಬಿ ಸಾಥ್ ಕೊಟ್ಟಿದ್ರು. ಆಪರೇಷನ್ ಅಂತ ಅನ್ನೋ ಸಿನಿಮಾವನ್ನ ಉಪ್ಪಿ ನಿರ್ದೇಶನ ಮಾಡಿದ್ರು. ಅದಾದ ಬಳಿಕ ಮತ್ತೆ ಅಂಬಿ ಹಾಗೂ ಉಪ್ಪಿ ಒಟ್ಟಾಗಿದ್ದು ತಂದೆಗೆ ತಕ್ಕ ಮಗ ಅನ್ನೋ ಸಿನಿಮಾದಲ್ಲಿ. 1992ರಲ್ಲಿ ತೆರೆ ಕಂಡಿದ್ದ ತಮಿಳಿನ ದೇವರ್ ಮಗನ್ ಸಿನಿಮಾದ ರಿಮೇಕ್ ಆಗಿದ್ರು ಈ ಸಿನಿಮಾ ಹಾಡುಗಳ ಮೂಲಕ ಗಮನ ಸೆಳೆದಿತ್ತು. ಎಸ್ ಮಹೇಂದರ್ ಈ ಸಿನಿಮಾವನ್ನ ನಿರ್ದೇಶಿಸಿದ್ರು. ಆದ್ರೆ ಬಾಕ್ಸ್ ಆಫೀಸ್ ನಲ್ಲಿ ಎವರೇಜ್ ಎನ್ನಿಸ್ಕೊಳ್ತು. ಅಲ್ಲಿಂದ ಶುರುವಾದ ಅಂಬಿ ಹಾಗೂ ಉಪ್ಪಿ ಒಡನಾಟ ಕಠಾರಿ ವೀರ ಸುರಸುಂದರಾಂಗಿ ಸಿನಿಮಾದಲ್ಲೂ ಮುಂದುವರೆದಿತ್ತು. ಇನ್ನು ಅಂಬರೀಷ್ ಬೆಂಬಲ ಕೊಟ್ಟಿದ್ದ ಇನ್ನೊಬ್ಬ ಯುವ ನಟ ಅಂದ್ರೆ ಅದು ದಿವಂಗತ ಚಿರಂಜೀವಿ ಸರ್ಜಾ. ಚಿರಂಜೀವಿ ಸರ್ಜಾ ಮೊದಲ ಸಿನಿಮಾ ವಾಯುಪುತ್ರದಲ್ಲಿ ಚಿರು ತಂದೆ ಪಾತ್ರದಲ್ಲಿ ಮಿಂಚಿದ್ದೆ ಅಂಬರೀಷ್. ಮೂಲತಃ ತಮಿಳಿನ ಸಂಡಕೋಳಿ ಸಿನಿಮಾದ ರಿಮೇಕ್ ಆದರೂ ಕಥೆಯನ್ನ ಕನ್ನಡದ ನೇಟಿವಿಟಿಗೆ ತಕ್ಕಂತೆ ಬದಲಿಸಲಾಗಿತ್ತು. ಕನ್ನಡದ ಕಥೆಯಲ್ಲಿ ನಾಯಕನಿಗೆ ಮಂಡ್ಯ ಬ್ಯಾಕ್ಗ್ರೌಂಡ್ ಇತ್ತು. ಮಂಡ್ಯ ಅಂತ ಬಂದ್ಮೇಲೆ ಅಲ್ಲಿ ಅಂಬಿ ಇರದೇ ಇದ್ರೆ ಹೇಗೆ ಅನ್ನೋ ಹಾಗೆ ಸಿನಿಮಾದ ಕದರ್ ಹೆಚ್ಚಿಸಿದ್ದು ಅಂಬರೀಷ್ ಅವರ ಪಾತ್ರ. ಹಾಡುಗಳ ಮೂಲಕ ಗಮನ ಸೆಳೆದಿದ್ದ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಅಷ್ಟೊಂದು ದೊಡ್ಡ ಮಟ್ಟದಲ್ಲಿ ಕಮಾಲ್ ಮಾಡಲಿಲ್ಲ. ಆದರೆ ಒಬ್ಬ ಹೊಸ ನಾಯಕ ನಟನಿಗೆ ಇದು ಸೂಪರ್ ಎಂಟ್ರಿ ಅನ್ನೋ ಚರ್ಚೆಗಳು ನಡೆದಿದ್ವು. ಅದಾದ ಬಳಿಕ ಹಲವು ಸಿನಿಮಾಗಳನ್ನ ನೀಡಿದ ಚಿರಂಜೀವಿ ಸರ್ಜಾ ಚಿಕ್ಕ ವಯಸ್ಸಲ್ಲೇ ದೈಹಿಕವಾಗಿ ಎಲ್ಲರನ್ನ ಅಗಲಿದ್ರು. ಹೀಗೆ ಡಾಕ್ಟರ್ ಅಂಬರೀಷ್ ಅವರು ಯುವ ಪ್ರತಿಭೆಗಳಿಗೆ ಹಾಗೂ ಇಂದಿನ ಸ್ಟಾರ್ಗಳಿಗೆ ಬೆಂಬಲ ನೀಡಿದ್ರು. ಅಂದಹಾಗೆ ಈ ಲಿಸ್ಟ್ಗೆ ಇನ್ನೂ ಇಬ್ಬರು ಜನಮೆಚ್ಚಿದ ನಟರನ್ನ ಸೇರಿಸಬಹುದು. ಅದು ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಹಾಗೂ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್. 2000ನೇ ವರ್ಷದಲ್ಲಿ ತೆರೆ ಕಂಡಿದ್ದ ದೇವರ ಮಗ ಸಿನಿಮಾದಲ್ಲಿ ಶಿವರಾಜ್ ಕುಮಾರ್ ಹಾಗೂ ಅಂಬರೀಷ್ ಅವರು ಮಿಂಚಿದ್ರು. ಇಲ್ಲೂ ಕೂಡ ಅಂಬಿ ಹಾಗೂ ಶಿವಣ್ಣ ನಡುವಿನ ಬಾಂಧವ್ಯದ ಮೇಲೆಯೇ ಹೆಚ್ಚು ಫೋಕಸ್ ಮಾಡಿದ್ರಿಂದ ಇಬ್ಬರ ಅಭಿಮಾನಿಗಳಿಗೆ ಫುಲ್ ಖುಷಿಯಾಗಿತ್ತು. ಈ ಸಿನಿಮಾದ ಹಾಡುಗಳು ಕೂಡ ಕಮಾಲ್ ಮಾಡಿತ್ತು. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಸೌಂಡ್ ಮಾಡಿದ್ದ ಸಿನಿಮಾ ಅಂದ್ರೆ ಅದು ಅಪ್ಪು ಹಾಗೂ ಅಂಬಿ ಕಾಂಬಿನೇಷನ್ ನಲ್ಲಿ ಬಂದಿದ್ದ ದೊಡ್ಡ ಮನೆ ಹುಡುಗ. ಇಲ್ಲೂ ಕೂಡ ಅಪ್ಪುಗೆ ಅಂಬಿ ತಂದೆ ಪಾತ್ರವನ್ನ ಮಾಡಿದ್ರು. ಕಮರ್ಷಿಯಲ್ ಸಕ್ಸಸ್ ಎನಿಸಿಕೊಂಡಿದ್ದ ಈ ಸಿನಿಮಾ ಸುಮಾರು 40 ಕೋಟಿ ಕಲೆಕ್ಷನ್ ಮಾಡಿ ದಾಖಲೆ ಬರೆದಿತ್ತು. ಟಿವಿ TRPಯಲ್ಲೂ ಈ ಸಿನಿಮಾ ಇನ್ನೂ ಟಾಪ್ ಲಿಸ್ಟ್ ನಲ್ಲೇ ಇದೆ. ದೊಡ್ಡ ಮನೆ ಹುಡುಗ ಸಿನಿಮಾದ ಹಾಡುಗಳು ಕೂಡ ಆಲ್ ಟೈಮ್ ಸೂಪರ್ ಹಿಟ್ ಆಗಿದ್ವು. ಇದರ ಜೊತೆಗೆ ಅದೆಷ್ಟೋ ಮಲ್ಟಿ ಸ್ಟಾರ್ ಸಿನಿಮಾಗಳಲ್ಲಿ ಅಂಬರೀಷ್ ಅವರು ಮಿಂಚಿದ್ದಾರೆ. ಬಹುತೇಕ ಎಲ್ಲಾ ಕಲಾವಿದರ ಜೊತೆಗೆ ಸ್ನೇಹದಿಂದ ಇದ್ದ ಅಂಬಿ ಡಾಕ್ಟರ್ ವಿಷ್ಣುವರ್ಧನ್ ಅವರಿಗಂತೂ ಆಪ್ತ ಮಿತ್ರ. ಕನ್ನಡ ಚಿತ್ರರಂಗದಲ್ಲಿ ಸ್ನೇಹ ಅಂತ ಬಂದಾಗ ಇವರಿಬ್ಬರ ಹೆಸರೇ ಮೊದಲು ಕೇಳಿ ಬರೋದು. ಅಂಬರೀಷ್ ಅವರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ನಲ್ಲಿ ಹೇಳಿ. ಮಿನಿಟ್ ಮೇಡ್ ಚಾನಲ್ ಅನ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.